ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ 44,228 ಹುದ್ದೆಗಳು ಖಾಲಿ ಇದೆ. ಸೊ ಇದಕ್ಕೆ ಯಾವ ರೀತಿ ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು, ಏನೆಲ್ಲ ದಾಖಲಾತಿಗಳು ಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತೀನಿ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ನೀವೇ ನಿಮ್ಮ ಮೊಬೈಲಲ್ಲಿ 2 ನಿಮಿಷದಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಅಂತ ಹೇಳ್ತೀನಿ. ಅದನ್ನು ನೀವು ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ. ಯಾಕೆ ಅಂತ ಅಂದರೆ ಅಪ್ಲೈ ಮಾಡುವಾಗ ದಾಖಲಾತಿಗಳಿಲ್ಲ ಅಂದರೆ ಅದು ಟೈಮ್ ಔಟ್ ಆಗುತ್ತೆ. ಈಗ ನಾನು ಹೇಳುವ ದಾಖಲಾತಿಗಳನ್ನು ಫಸ್ಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ, ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಇಮೇಲ್ ID ಬೇಕಾಗುತ್ತೆ. ನಂತರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 5/8/2024 ಆಗಿರುತ್ತೆ. ನಂತರ ಇದಕ್ಕೆ ಯಾವ ವಯಸ್ಸಿನವರು ಅಪ್ಲಿಕೇಶನನ್ನು ಆಗ್ಬೋದಪ್ಪ ಅಂತ ಅಂದರೆ 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಅಪ್ಲಿಕೇಶನನ್ನು ಆಗ್ಬೋದು. ಪುರುಷರು ಸಹ ಆಗ್ಬೋದು, ಮಹಿಳೆಯರು ಸಹ ಆಗ್ಬೋದು. ಇನ್ನು SC ST ಅವರಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಅದೇ ರೀತಿಯಾಗಿ OBC ಅವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ. ನಂತರ PWD ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿ ಆನ್ಲೈನ್ ಚಾರ್ಜ್ ಕಟ್ಟಾಗೋದಿಲ್ಲ, ಫುಲ್ ಫ್ರೀ ಇರುತ್ತೆ. ಯಾರ್ಯಾರಿಗೆ ಫ್ರೀ ಇರುತ್ತೆ ಅಂತಂದರೆ SC ST ನಂತರ PWD ನಂತರ ಫೀಮೇಲ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಚಾರ್ಜ್ ಯಾವುದೇ ರೀತಿ ಆನ್ಲೈನಲ್ಲಿ ಕಟ್ಟಾಗೋದಿಲ್ಲ. ಇದು ಸಂಪೂರ್ಣವಾಗಿ ಫ್ರೀ ಆಗಿ ಇರುತ್ತೆ. ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಒಟ್ಟು 44,228 ಹುದ್ದೆಗಳಿದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು 1,940 ಹುದ್ದೆಗಳಿದೆ. ಸೊ ಇನ್ನು ತಡ ಮಾಡೋದು ಬೇಡ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2024 ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ, ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಅಂತ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಿ, ಕರೆಕ್ಟಾಗಿ ನೋಡಿಕೊಂಡು ಟೈಪ್ ಮಾಡಿ. ಮೊಬೈಲ್ ನಂಬರನ್ನು ಟೈಪ್ ಮಾಡಿದ್ದಾದಮೇಲೆ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕೊಡಿ. ಈಗೇನಾಗುತ್ತೆ ಅಂತ ಅಂದರೆ ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ನಂಬರು ಇರುತ್ತೆ, ನಂತರ ಆಲ್ಫಾಬೆಟ್ಸು ಇರುತ್ತೆ. ಅದು ಯಾವ ರೀತಿ OTP ಬಂದಿರುತ್ತೋ ಅದೇ ರೀತಿಯಾಗಿ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಹಾಕಿ. ರಾಂಗ್ ಹಾಕಿದ್ರೆ ತಗೊಳ್ಳೋದಿಲ್ಲ. ಸಬ್ಮಿಟ್ OTP ಅಂತ ಕೊಟ್ಟರೆ ಇಲ್ಲಿ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಮ ಒಂದು ಇಮೇಲ್ IDಯನ್ನು ಹಾಕಿ. ನಿಮ್ಮ ಇಮೇಲ್ ID ಮೊಬೈಲಲ್ಲಿ ಇರುತ್ತೆ, M ಅಂತ ಹೇಳ್ಬಿಟ್ಟು ಇರುತ್ತೆ. ರೈಟ್ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ID ಓಪನ್ ಆಗುತ್ತೆ. ಅದನ್ನು ನೋಡಿಕೊಂಡು ಅದೇ ರೀತಿಯಾಗಿ ಟೈಪ್ ಮಾಡಿದ್ದಾದಮೇಲೆ ವ್ಯಾಲಿಡೇಟ್ ಮೇಲ್ ಅಂತ ಕೊಡಿ. ಈಗೇನಾಗುತ್ತೆ ಅಂತಂದರೆ ಮೇಲ್ಗೆ ಒಂದು OTP ಬರುತ್ತೆ. ಅದು ಸಹ ನಂಬರು ನಂತರ ಆಲ್ಫಾಬೆಟ್ಸ್ ಇರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ನೀವು ಆ ಒಂದು OTPಯನ್ನು ಹಾಕ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. OTPಯನ್ನು ಹಾಕ್ಬಿಟ್ಟು ಸಬ್ಮಿಟ್ OTP ಅಂತ ಕೊಡಿ. ಸಬ್ಮಿಟ್ OTP ಅಂತ ಕೊಟ್ಟರೆ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ಅಪ್ಲಿಕೆಂಟ್ ನೇಮ್ ಹತ್ರ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ SLC ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲ ಬಿಗ್ ಲೆಟರ್ಸ್ ಇರುತ್ತೆ, ಅದೇ ರೀತಿಯಾಗಿ ಟೈಪ್ ಮಾಡಿ. ನಂತರ ಫಾದರ್ ನೇಮನ್ನು ಟೈಪ್ ಮಾಡಿ. SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಫಾದರ್ ನೇಮನ್ನು ಟೈಪ್ ಮಾಡಿ. ನಂತರ ಡೇಟ್ ಆಫ್ ಬರ್ತ್ ಹತ್ರ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿ. ಫಸ್ಟು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಕೇರ್ಫುಲ್ಲಾಗಿ ಹಾಕಿ, ಯಾಕಂದರೆ ಒಂದ್ಸರಿ ಅಪ್ಲೈ ಮಾಡಿದ್ದಾದಮೇಲೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಮಂತ್ ಬಿಡ್ತಾರೆ. ಅಲ್ಲವರೆಗೂ ನಾವು ಅದೇ ರೀತಿ ಇಟ್ಕೋಬೇಕಾಗುತ್ತೆ. ನಂತರ ಮೇಲ ಫೀಮೇಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಸ್ಟ್ ಯಾವ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ SLC ಪಾಸ್ ಆಗಿರ್ತಕ್ಕಂಥ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆಯೋ ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಇನ್ನು ನಾವು ಸೆಕೆಂಡ್ ಸ್ಟೇಜನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ಲೀಸ್ ಕನ್ಫರ್ಮ್ ಫಿಲ್ಲಿಂಗ್ ದ ಡೀಟೇಲ್ ಬಿಲೋ ಅಂತಿದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ. ಆಧಾರ್ ಕಾರ್ಡಲ್ಲಿ ಇರುತ್ತೆ 12 ನಂಬರು 444 ಈ ರೀತಿ. ಆ ನಂಬರನ್ನು ಎಂಟ್ರಿ ಮಾಡಿ. ಆರ್ ಯು ಪರ್ಸನಲ್ ವಿತ್ ಡಿಸಬಿಲಿಟಿ ಅಂತಿದೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ ಕೆಳಗಡೆ ಇರೋ ಡೀಟೇಲ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ.
ವೆದರ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ನೀವು ಏನಾದರೂ ಉದ್ಯೋಗಿ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದಮೇಲೆ ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂತಿದೆ. ಸೊ ನೀವು ಅಲ್ಲಿ ಯಾವ ಮಾಧ್ಯಮದಲ್ಲಿ ಓದಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷು. ನಂತರ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಫೋಟೋ ಸಿಗ್ನೇಚರನ್ನು ನಿಮ್ಮ ಮೊಬೈಲಲ್ಲಿ ಫೋಟೋ ಇಟ್ಕೊಂಡಿರ್ರಿ, ಅವೆರಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಹೈಯರ್ಲಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಟು ಅಪ್ಲೈ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೂ ಸಹ ಇದು ಈ ನಂಬರ್ ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಸೊ ಇಲ್ಲಿ ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಬರುತ್ತೆ. ಇಲ್ಲಿ ಕರ್ನಾಟಕ ಅಂತ ಕೊಡಿ, ಯಾಕಂದರೆ ನಮ್ಮದು ಸ್ಟಡಿ ಎಲ್ಲ ಕರ್ನಾಟಕದಲ್ಲಾಗಿರೋದ್ರಿಂದ ಕರ್ನಾಟಕ ಅಂತ ಕೊಟ್ಟು ಸಬ್ಮಿಟ್ ಕೊಡಿ. ಮತ್ತೆ ಏನಾಗುತ್ತೆ, ಅದೇ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ OTP ಅನ್ನೋ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿ. ನಂತರ ಕೆಳಗಡೆ ಏನು ಕ್ಯಾಪ್ಚರ್ ಯಾವ ರೀತಿ ಇರುತ್ತೋ, ಬಿಗ್ ಇದ್ದರೆ ಬಿಗ್ಗು, ಸ್ಮಾಲ್ ಇದ್ದರೆ ಸ್ಮಾಲು, ಅದೇ ರೀತಿಯಾಗಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಅಡ್ರೆಸ್ ಡೀಟೇಲ್ ಹತ್ರ ನಿಮ್ಮ ಒಂದು ಅಡ್ರೆಸ್ಸನ್ನು ಟೈಪ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಹತ್ರ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ. ಸೊ ಎರಡೂ ಒಂದೇ ಆಗಿದ್ದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟೈಪ್ ಮಾಡಿಬಿಟ್ಟು ಅಲ್ಲಿ ಸೇಮ್ ಆಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಪ್ ಮಾಡಿರ್ತಕ್ಕಂಥದ್ದೆಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ರೈಟ್ ಸೈಡಲ್ಲಿ ತಾನಾಗೆ ಬಂದ್ಬಿಡುತ್ತೆ. ಅದಾದಮೇಲೆ ಸೆಲೆಕ್ಟ್ ಬೋರ್ಡ್ ಅಂತ ಬರುತ್ತೆ. ನೀವು ಯಾವ ಬೋರ್ಡಲ್ಲಿ SLC ಪಾಸ್ ಆಗಿರ್ತೀರೋ ಆ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ, ಅದನ್ನು ಹಾಕಿ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಬರುತ್ತೆ. ಇಲ್ಲಿ ಮಾರ್ಕ್ಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ತೆಗೆದಿದ್ದೀರ ಅಂತ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಸಬ್ಜೆಕ್ಟ್ ಅಂತಿದೆ ನೋಡಿ, ಕನ್ನಡ ಮೀಡಿಯಮ್ ಆದರೆ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಮೀಡಿಯಮ್ ಅಂತ ಹೇಳ್ಬಿಟ್ಟು ಇರುತ್ತೆ, ಕನ್ನಡ ಆದರೆ ಕನ್ನಡವನ್ನು ಹಾಕಿ. ಸೊ ಇಲ್ಲಿ 125ಗೆ ಎಷ್ಟು ತೆಗೆದಿರ್ತೀರೋ ಅಷ್ಟನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಮ್ಯಾಥಮೆಟಿಕ್ಸನ್ನು ಹಾಕಿ, ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ತೆಗೆದಿದ್ರೆ ಅಷ್ಟು. ನಂತರ ಸೋಷಿಯಲ್ ಸೈನ್ಸಲ್ಲಿ ಎಷ್ಟು ತೆಗೆದಿದ್ರೆ ಅಷ್ಟು. ಸೆಕೆಂಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಅಂತ ಕೊಡಿ. ಅದೇ ರೀತಿಯಾಗಿ ಥರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಹಿಂದಿ ಅಂತ ಕೊಡಿ. ಅದರಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದಿದ್ರೆ ಅಷ್ಟು ನೀವು ಅಲ್ಲಿ ಎಂಟ್ರಿ ಮಾಡಿ. ಅದೆಲ್ಲ ಮಾಡಿದ್ದಾದಮೇಲೆ CGPA ಆದರೆ ಆಟೋಮೆಟಿಕ್ಕಾಗಿ ಅದೇ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅದೇ ರೀತಿ ಸ್ಟೇಟ್ ಬೋರ್ಡ್ ಆಗಿದ್ದರೆ ನೀವೇನು ಎಂಟ್ರಿ ಮಾಡೋಗಿಲ್ಲ, ಹಾಗೆ ಬಿಟ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸೊ ಈ ಡೀಟೇಲ್ ಎಲ್ಲ ಏನಾಗುತ್ತೆ, ಸೇವ್ ಆಗುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿ ಕರ್ನಾಟಕ ಅಂತ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೀವು ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಅಂತ ಬರುತ್ತೆ. ನಿಮಗೆ ಯಾವ ಡಿಸ್ಟಿಕಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ರೋ ಆ ಒಂದು ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಡಿವಿಷನಲ್ಲಿ ನೋಡಿ ಈ ರೀತಿಯಾಗಿ ಇಷ್ಟೊಂದು ಪೋಸ್ಟ್ಗಳು ಖಾಲಿ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಪ್ರಿಫರೆನ್ಸು ಇಲ್ಲಿ 1 2 3 4 5 6 ಅಂತಿದೆ ನೋಡಿ. ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಬೇರೆ ಬೇರೆ ಊರುಗಳ ಹೆಸರು ಬರುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದರೆ ಆಧಾರ್ ಕ್ಯಾಸ್ಟ್ ಅವ್ರು ಬಂದುಬಿಟ್ಟು SC ST ಅಂತ ಏನಾದರೂ ಹಾಕಿದ್ರೆ ಅದು ಎಲಿಜಿಬಲ್ ಆಗೋದಿಲ್ಲ. ಅದೇ ರೀತಿಯಾಗಿ OBC ಅವರು OBCಗೆ ಹಾಕ್ಕೋಬಹುದು. UR ಅಂತಿದೆ ನೋಡಿ, ಅಲ್ಲಿ ಯಾವ ಕ್ಯಾಸ್ಟ್ ಅವರು ಬೇಕಾದರೂ ಹಾಕೋಬೋದು. ಜನರಲ್ ಅವರು ನಂತರ OBC ಅವರು SC STಗೆ ನೀವೇನಾದರೂ ಪೋಸ್ಟಿಂಗ್ ಕೊಟ್ಟರೆ ಅದು ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಯರ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮದು ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಇದನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಳಿ. ನೆಕ್ಸ್ಟು ನಾನು ನಿಮಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಮುಂದಿನ ದಿನದಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರುತ್ತೆ. ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬೋದು. ಏನಾದರೂ ಡೌಟ್ ಬಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಬೇಕು. ತಪ್ಪದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.